ಗುರು, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ. ಸೊ ಈ ವಾರ ಅಂತ ನಾಮಿನೇಷನ್ ಪ್ರಕ್ರಿಯೆನೇ ಒಂಥರ ಡಿಫ್ರೆಂಟ್ ಆಗಿತ್ತು. ಆಕ್ಟಿವಿಟಿ ರೂಮಲ್ಲಿ ಬೇರೆ ನಾಮಿನೇಷನ್ಸನ್ನು ಮಾಡಿಸಿದ್ರು. ಸೊ ಅದರಲ್ಲೂ ಒಬ್ಬರಾದ್ಮೇಲೆ ಒಬ್ಬರು ನಾಮಿನೇಷನ್ ಮಾಡೋಂಥ ಟೈಮಲ್ಲಿ ಸ್ವಲ್ಪ ಒಂದು ನಾಮಿನೇಷನ್ ಪ್ರಕ್ರಿಯೆ ಚೇಂಜಸ್ ಥರ ನನಗಂತೂ ಅನ್ನಿಸ್ತು. ಸೊ ಈ ಒಂದು ನಾಮಿನೇಷನಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಸಹ ಇರುತ್ತೆ. ಅದರಲ್ಲಿ ನಾಮಿನೇಟ್ ಆಗಿರುವಂಥವ್ರು 6 ಜನ. ಸೊ 6 ಜನ ಈಗ ಜನರ ಒಂದು ಕೈಯಲ್ಲಿದ್ದಾರೆ, ಅಂದರೆ ಸೇವ್ ಆಗೋದು ಅಥವಾ ಮನೆಗೆ ಹೋಗೋದು ಅನ್ನೋ ಒಂದು ಡು ಆರ್ ಡೈ ಅನ್ನೋ ಪ್ಲೇಸಲ್ಲಿ ಇದ್ದಾರೆ. ಸೊ ಈಗ ಜನ ಡಿಸೈಡ್ ಮಾಡಬೇಕಲ್ವ, ಯಾರನ್ನ ಸೇವ್ ಮಾಡಬೇಕು, ಯಾರ ಮನೆಗೆ ಕಳಿಸ್ಬೇಕು ಅಂತ. ಸೊ ಹಾಗೇನೆ ಅದಕ್ಕೋಸ್ಕರ ಯಾರು ಫಸ್ಟ್ ಪ್ಲೇಸಲ್ಲಿ ಸೇವ್ ಆಗ್ತಾರೆ, ಯಾರು ಸೆಕೆಂಡ್ ಪ್ಲೇಸಲ್ಲಿ ಸೇವ್ ಆಗ್ತಾರೆ ಹೇಳ್ತೀನಿ ಬನ್ನಿ. ನಮಗೆ ಬಂದಿರೋಂತಹ ವೋಟಿಂಗ್ ಪೋಲ್ ಅನಾಲಿಸಿಸ್ ಪ್ರಕಾರ ಈಗ ಫಸ್ಟ್ ಪ್ಲೇಸಲ್ಲಿ ಸಂಗೀತಕ್ಕ ಮತ್ತು ಪ್ರತಾಪ್ ಅಣ್ಣ ಅವ್ರು ಇದ್ದಾರೆ. ಸೊ ಸ್ವಲ್ಪ ಒಂದು ಪರ್ಸೆಂಟೇಜಲ್ಲಿ ಹೆಚ್ಚು ಕಡಿಮೆ ಇರ್ಬೋದು ಅಷ್ಟೇ, ಒಂದು 2-3%, ಬಟ್ ಸಿಮಿಲರ್ ಆಗಿದ್ದಾರೆ. ಅವರು ಒಂದೇ ಪ್ಲೇಸಲ್ಲಿ ಹೋಗ್ತಾ ಇದ್ದಾರೆ. ಸೊ ಪ್ರತಾಪ್ ಅಣ್ಣನ ಈಗ ಆಲ್ರೆಡಿ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಎಷ್ಟು ಚೆನ್ನಾಗಿ ಗೇಮನ್ನು ಆಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಆಟಗಳನ್ನ ಆಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಆ್ಯಂಡ್ ಸಂಗೀತಕ್ಕ ಅವರು ಅಷ್ಟೇ ಡೇ 1 ಅವರು ಆಡ್ತಾರಂತ ಆಟ ನೋಡಿರ್ಬೋದು ನೀವೆಲ್ಲ. ಸೊ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಸೊ ಜನರ ಒಂದು ಮನಸ್ಸಲ್ಲಿ ಈಗ ಮೊನ್ನೆ ಅವ್ರ ಕಣ್ಣು ಎಫೆಕ್ಟ್ ಆಗಿದ್ದಕ್ಕೋಸ್ಕರನು ಇನ್ನೊಂದು ಸ್ವಲ್ಪ ಜನರ ಮನಸ್ಸಿನಲ್ಲಿ ಕರುಣೆಯನ್ನು ತಗೊಂಡಿದ್ದಾರೆ. ಒಂದು ಕರುಣೆಯಿಂದ ಈ ಸರಿ ಒಂದು ಓಟನ್ನು ಹಾಕಿ ಸೊ ಫಸ್ಟ್ ಪ್ಲೇಸಲ್ಲಿ ಸೇವ್ ಮಾಡೋ ಲಿಸ್ಟಲ್ಲಿ ಇಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬಂದು ವಿನಯ್ ಅಣ್ಣವ್ರು ಇದ್ದಾರೆ. ಸೊ ವಿನಯ್ ಅಣ್ಣವರು ಈಗ ಆಲ್ರೆಡಿ ಒಂದು ಸ್ವಲ್ಪ ಕೂಲಾಗಿ ಆಡ್ತಾ ಇದ್ದಾರೆ. ಯಾಕಂದರೆ ಮೊನ್ನೆ ಬಂದು ಸುದೀಪ್ ಅಣ್ಣವರೆಲ್ಲ ಹೇಳಿ ಹೋದ್ಮೇಲೆ ಈಗ ಸ್ವಲ್ಪ ತಿದ್ದುಕೊಂಡು ಕೂಲಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ಈಗ ಸ್ಕೂಲ್ ಟಾಸ್ಕ್ಗಳು ನೋಡ್ಬೋದು ಯಾವ ಥರ ಚೆನ್ನಾಗಿ ಇನ್ವಾಲ್ವ್ ಆಗ್ತಿದೆ, ಎಷ್ಟು ಸೈಲೆಂಟ್ ಆಗಿದ್ದಾರೆ ಅಂತ. ಸೊ ವಿನಯ್ ಅಣ್ಣವರು ಈಗ 3ನೇ ಪ್ಲೇಸಲ್ಲಿ ಇದ್ದಾರೆ. ಇನ್ನು 4ನೇ ಪ್ಲೇಸಲ್ಲಿ ಬಂದು ಮೈಕಲ್ ಅಣ್ಣ ಅವ್ರು ಇದ್ದಾರೆ. ಬಟ್ ನಾವು ಮೈಕಲ್ ಅಣ್ಣವ್ರು ನೋಡಿದ್ದೀವಿ, ತುಂಬ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಅಂತಲೇ ಹೇಳ್ಬೋದು. ಬಾಸ್ಕೆಟ್ಬಾಲ್ ಪ್ಲೇಯರ್ ಬೇರೆ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡಿರೋಂಥವ್ರು ಬೇರೆ. ಸೊ ಈಗಾಗಲೇ ಮೈಕಲ್ ಅಣ್ಣವ್ರ ಆಟ ಎಲ್ಲ ತುಂಬ ಚೆನ್ನಾಗಿದೆ. ಟಾಸ್ಕ್ ಅಂತ ಬಂದರೆ ನಂಬರ್ 1 ಆಗಿ ಪರ್ಫಾರ್ಮ್ ಮಾಡ್ತಾರೆ, ಎಲ್ಲೂ ಸಹ ಬಿಟ್ಕೊಡೋದಿಲ್ಲ. ಟಾಸ್ಕ್ ಅಂತ ಬಂದರೆ ಅವರೇ ಒಂದು ಬೇರೆ ವಿಚಿತ್ರ ಮೈಕಲ್ ಆಗಿಬಿಡ್ತಾರೆ. ಆ್ಯಂಡ್ ಈಗ ಜನಕ್ಕೆ ಅವರು ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತಾ ಇದ್ದಾರೆ. ಯಾಕಂದರೆ ಒಂದು ಸ್ವಲ್ಪ ಆ್ಯಟಿಟ್ಯೂಡಲ್ಲಿ ಮಾತಾಡೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಒಂದು ರೋಸ್ ಯಾರಿಗೆ ಕೊಡ್ತೀರಾ ಅಂತಂದರೆ ಯಾರಿಗೂ ಕೊಡೋಲ್ಲ, ನನಗೆ ಕೊಟ್ಕೊತೀನಿ. ಸಾರಿ ಯಾರಿಗೆ ಕೇಳ್ತೀರ ಅಂದರೆ ಯಾರಿಗೂ ಕೇಳಲ್ಲ, ನನಗೆ ನಾನೇ ಹೇಳ್ಕೊತೀನಿ. ಮತ್ತು ಯಾರಿಗೆ ಹಾರ್ಟ್ ಕೊಡ್ತೀನಿ ಅಂದರೆ ಯಾರಿಗೂ ಕೊಡೋಲ್ಲ, ನಾನೇ ಇಟ್ಕೊತೀನಿ. ಈ ಥರ ಒಂದು ಮಾತುಗಳಿಂದ ಜನಕ್ಕೂ ಸ್ವಲ್ಪ ಬೇಜಾರಾಗ್ತಾ ಇದೆ. ಇವ್ರಿಗೆ ಎಷ್ಟು ಕೊಬ್ಬು ಅಂತೆಲ್ಲ ಜನ ಮಾತಾಡ್ಕೊತಾ ಇದ್ದಾರೆ. ಈ ಒಂದು ರೀಸನ್ಗೋಸ್ಕರ ಜನರ ಒಂದು ಮನಸ್ಸಲ್ಲಿ ಮೈಕಲ್ ಅವರ ಒಂದು ಸ್ಥಾನ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಅವರ ಒಂದು ವೋಟಿಂಗ್ ರಿಸಲ್ಟ್ ಸಹ ಕಡಿಮೆ ಆಗಿದೆ. ಈಗ ನೆಕ್ಸ್ಟ್ ಬಂದು ಪವಿ ಅಕ್ಕವರು. ಸೊ ಪವಿ ಅಕ್ಕವರು ಅವರ ಒಂದು ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ, ಅವರ ಒಂದು ಆ್ಯಕ್ಟಿವಿಟಿ ಚೆನ್ನಾಗಿದೆ. ಆ್ಯಂಡ್ ಅವರು ಎಲ್ಲೇ ಹೋದರೂ ಸಹ ಎಂಟರ್ಟೈನ್ಮೆಂಟನ್ನು ಕೊಡ್ತಾರೆ. ಬಟ್ ಆದರೂ ಸಹ ಅವರ ಒಂದು ಎನರ್ಜಿಗೆ ನಾವು ಮೆಚ್ಕೊಂಡ್ಲೇಬೇಕು. ಎಂಥ ಟಾಸ್ಕ್ ಕೊಟ್ಟರು ನಾನು ಮಾಡಲ್ಲ ಅಂತ ಹೇಳಲ್ಲ, ಅವರು ಖಂಡಿತ ಅವ್ರು ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅಂಥ ಹುಡುಗಿ ಈಗ 5ನೇ ಪ್ಲೇಸಲ್ಲಿ ಇದ್ದಾರೆ. ಇನ್ನು 6ನೇ ಪ್ಲೇಸ್ ಬಂದು ಲಾಸ್ಟಲ್ಲಿ ಸಿರಿ ಅಕ್ಕ ಅವ್ರು ಇದ್ದಾರೆ. ಸೊ ಮೇ ಬಿ ಸಿರಿ ಅಕ್ಕ ಅವರು ಇನ್ವಾಲ್ವ್ಮೆಂಟ್ ಈ ವೀಕಲ್ಲಿ ಇದ್ದಂಗೆ, ಲಾಸ್ಟ್ ವೀಕಲ್ಲಿ ಇದ್ದಂಗೆ ಡೇ 1ಇಂದ ಇದ್ದಿದ್ರೆ 100% ಅವ್ರು ಈಗ ಡೇಂಜರ್ ಝೋನಲ್ಲಿ ಇರ್ತಾ ಇರಲಿಲ್ಲ. ಸೊ ಏನೇ ಆಗಲಿ ಈ ವೀಕಲ್ಲಿ ಡೇಂಜರ್ ಝೋನಲ್ಲಿ ಅಂತ ಬಂದು ಮೈಕಲ್ ಅಣ್ಣ, ಸಿರಿ ಅಕ್ಕ, ಪವಿ ಅಕ್ಕ ಇದ್ದಾರೆ. ಸೊ ಇವ್ರ ಮೂವರಲ್ಲಿ ಯಾರ ಮನೆಗೆ ಹೋದ್ರೂ ಏನು ಡಿಫ್ರೆನ್ಸ್ ಅಂತ ಅನ್ಸೋದೇ ಇಲ್ಲ. ಯಾಕಂದರೆ ಅವರ ಇನ್ವಾಲ್ವ್ಮೆಂಟ್ ಮೇಲೆ ಹೋಗ್ತಾರೆ ಅಷ್ಟೇ, ಅವರ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಮೇಲೆ ಹೋಗ್ತಾರೆ ಅಥವಾ ಅವರ ಒಂದು ವೋಟಿಂಗ್ ಮೇಲೆ ಹೋಗ್ತಾರೆ. ಬಟ್ ಸಿರಿ ಅಕ್ಕ ಅವರು ಒಂದು ಹ್ಯುಮ್ಯಾನಿಟಿ ಅಥವಾ ಒಂದು ಮಾನವೀಯತೆ, ಮನುಷ್ಯತ್ವ ಅಂತ ಬಂದರೆ ಮೊದಲನೇದಾಗಿ ಕೇಳಿ ಬರುವಂಥ ಹೆಸರೇ ಸಿರಿ ಅಂತ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಕರುಣೆ ಆಗಿರ್ಬೋದು, ಒಂದು ಪ್ರೀತಿ ಆಗಿರ್ಬೋದು, ಅದಕ್ಕೆಲ್ಲ ಒಂದು ಪ್ರತಿರೂಪ ಆಗಿದ್ದು ಸಿರಿ ಅಕ್ಕ ಅಂತ ಹೇಳ್ಬೋದು. ಬಟ್ ಈಗ ಅವರು ಡೇಂಜರ್ ಝೋನಲ್ಲಿ ಇದ್ದಾರೆ. ಬಟ್ ಎಲ್ಲಪ್ಪ ಇಲ್ಲಿ ಸ್ವಲ್ಪ ಕಾಂಪಿಟೇಷನ್ ಯಾರಿಗಿದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಅಂದರೆ ಪವಿ ಅಕ್ಕ ಮತ್ತು ಸಿರಿ ಅಕ್ಕ ಅವ್ರಿಗಿದೆ ಅಂತ ಅನಿಸ್ತಾ ಇದೆ ನನ್ನ ಪ್ರಕಾರ. ಬಟ್ ಒಟ್ಟಲ್ಲಿ ಡೇಂಜರ್ ಝೋನಲ್ಲಿ 3 ಜನ ಇದ್ದಾರೆ, ಮೈಕಲ್ ಅಣ್ಣ, ಸಿರಿ ಅಕ್ಕ, ಪವಿ ಅಕ್ಕ. ಸೊ ಯಾರು ಹೋದ್ರೂ ಏನು ಡಿಫ್ರೆನ್ಸ್ ಅಂತ ಅನಿಸಲ್ಲ. ನಾನು ಹೇಳಿದ್ದೀನಿ ಆಲ್ರೆಡಿ. ನಿಮ್ಮ ಪ್ರಕಾರ ಯಾರು ಸೇವ್ ಆಗಬೇಕು, ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು, ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ವೋಟಿಂಗ್ ರಿಸಲ್ಟ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.